ಎಲ್ಲರಿಗೂ ನಮಸ್ಕಾರ. ಲಲ್ಲಿ ಕೈ ರುಚಿಗೆ ಸ್ವಾಗತ. ನಾನಿವತ್ತು ಗೋಧಿ ನುಚ್ಚು ಉಪಯೋಗಿಸ್ಬಿಟ್ಟು ತಿಂಡಿ ಮಾಡ್ತಾ ಇದ್ದೀನಿ. ಏನೇನು ಬೇಕಂತ ಈ ಥರ ಗೋಧಿ ನುಚ್ಚು ಸಿಗುತ್ತೆ. ಇದರಲ್ಲಿ 1 ಲೋಟ ತಗೊಂಡು ನೆನೆಸಿಟ್ಕೊಂಡಿದ್ದೀನಿ. 1 ಲೋಟ ತಗೊಂಡಿದ್ದೀನಿ. ತಗೊಂಡ್ಬಿಟ್ಟು 3 ಸಲ ತೊಳೆದ್ಬಿಟ್ಟು ನೀಟಾಗಿ ತೊಳೆದಿಟ್ಕೊಂಡು 1 ಗಂಟೆ ನೆನೆಸಿದ್ದೀನಿ ಗೋಧಿ ನುಚ್ಚನ್ನ. ಈರುಳ್ಳಿ, ಬೀನ್ಸು, ಬಟಾಣಿ, ಕ್ಯಾರೆಟು, ಟೊಮೆಟೊ ಹಣ್ಣು, ಹಸಿಮೆಣಸಿನ್ಕಾಯಿ, ತುಪ್ಪ, ಕರಿಬೇವಿನ ಸೊಪ್ಪು, 1 ನಿಂಬೆಹಣ್ಣು, ಅರಿಶಿಣ, ಶುಂಠಿ, ಕೊತ್ತಂಬರಿ ಸೊಪ್ಪು, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಉಪಯೋಗಿಸ್ಬಿಟ್ಟು ಗೋಧಿ ನುಚ್ಚಿಂದ ತಿಂಡಿ ಮಾಡ್ತಾಯಿದ್ದೀನಿ. ಇದು ಡಯಟ್ ಇರೋರಿಗೆ ಮತ್ತು ಡಯಾಬಿಟೀಸ್ಗೆ ಎಲ್ಲರಿಗೂ ಒಳ್ಳೆಯದಿದು ಫುಡ್ಡು. ಚೆನ್ನಾಗಿರುತ್ತೆ ಗೋಧಿ ನುಚ್ಚಿಂದ ಮಾಡಿದರೆ ತಿಂಡಿ, ಬೆಳಗಿನ ತಿಂಡಿಗೆ. ಇವಾಗ ಮಾಡೋಣ. ಎಣ್ಣೆ ಹಾಕ್ತಾಯಿದ್ದೀನಿ. ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಚಿಕ್ಕ ಚೌಟಲ್ಲಿ 3.5 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದು ದೊಡ್ಡ ಸ್ಪೂನ್, ಇದರಲ್ಲಿ 2 ಸ್ಪೂನ್ ಬರುತ್ತೆ. ಶುಂಠಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ, ನಿಮ್ಗೆ ಹಸಿಮೆಣಸಿನ್ಕಾಯಿ ಎಷ್ಟಾದರೂ ಖಾರ ಕಡಿಮೆ ಹಾಕ್ಕೋಬೋದು. ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಇದು ಬೇಡ, ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಖಾರದ ಪುಡಿನೇ ಹಾಕ್ಕೋಬೋದು. ಕರಿಬೇವು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಂದಿದೆ. ಈರುಳ್ಳಿ ಹಾಕ್ತಾಯಿದ್ದೀನಿ ಇವಾಗ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಆಮೇಲೆ ಟೊಮೆಟೊ ಹಾಕೋಣ. ಈರುಳ್ಳಿ ಬೆಂದಿದೆ, 3/4 ಭಾಗ. ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಬೇಯಕ್ಕೆ ಸ್ವಲ್ಪ ಇದನ್ನು ಉಪ್ಪು ಹಾಕ್ತಾಯಿದ್ದೀನಿ. ಟೊಮೆಟೊ ಬೇಯಲಿ. ಸ್ವಲ್ಪ ಅರಿಶಿನ ಹಾಕೋಣ. 1/2 ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ. ಒಂದೊಂದೇ ತರಕಾರಿ ಸೇರಿಸೋಣ. ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿ ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬರೀ ತರಕಾರಿ ಹಾಕಿ ಮಾಡ್ಕೋಬೋದು. ಇಲ್ಲ ತರಕಾರಿ ಬೇಡ ಅಂದರೆ ಬರೀ ಗೋಧಿ ನುಚ್ಚಿನಿಂದಾದ್ರೂ ಮಾಡ್ಕೋಬೋದು. ಯಾವ್ದಾರ ಬಟ್ಲು ತಗೊಳ್ರಿ, ಸಮ ಪ್ರಮಾಣದಲ್ಲಿ ತಗೊಳ್ರಿ. ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡೋಣ ತರಕಾರಿ ಎಲ್ಲ, ಒಂದು 5 ನಿಮಿಷ. ಆಮೇಲೆ ಗೋಧಿ ನುಚ್ಚು ಹಾಕೋಣ. ಗೋಧಿ ನುಚ್ಚು ಹಾಕೋಣ.
ಇದ್ರಾಗ 2.5 ಲೋಟ ಗೋಧಿ ನುಚ್ಚು ತಗೊಂಡಿರೋದ್ರಿಂದ 4.5 ಲೋಟ ನೀರು ಹಾಕ್ತೀನಿ. 1 ಲೋಟಕ್ಕೆ 3 ಲೋಟ ನೀರು ಹಾಕಬೇಕು. ನಂತರ ಅರ್ಧ ಲೋಟ ಹಾಕ್ತೀನಿ. ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನಿಂಬೆಹಣ್ಣು ಲಾಸ್ಟಿಗೆ ಇಡ್ತಾ ಇದ್ದೀನಿ. ಕುಕ್ಕರ್ ಮುಚ್ಚೋಣ. ಮೂರು ವಿಷಲ್ ಆಗಬೇಕು. ಮೂರು ವಿಷಲ್ ಆಗಿದೆ, ತೆಗಿತಾ ಇದ್ದೀನಿ. ಇನ್ನೊಂದು ಸಲ ಸ್ಟವ್ ಹಚ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಕರೆಕ್ಟಾಗಿದೆ. ತೀರಾ ತೆಳ್ಳಗೆ ಮಾಡಬಾರ್ದು, ಇದನ್ನು ತೀರಾ ಗಟ್ಟಿನೂ ಮಾಡಬಾರ್ದು, ಮೀಡಿಯಮ್ ಆಗಿದೆ. ಸ್ವಲ್ಪ ನಿಂಬೆಹಣ್ಣಿನ ಒಂದು ಹೋಳು ಹಿಂಡ್ತಾ ಇದ್ದೀನಿ. ಒಂದು ನಿಂಬೆಹಣ್ಣಲ್ಲಿ ಅರ್ಧ ಹಿಂಡ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡೋಣ. ಚೆನ್ನಾಗಿರುತ್ತೆ ಇದು ಬ್ರೇಕ್ಫಾಸ್ಟ್ಗೆ, ಬೆಳಗ್ಗೆ ತಿಂಡಿಗೆ. ಸ್ಟವ್ ಆಫ್ ಮಾಡೋಣ. ಆಗಿದೆ ಇವಾಗ. ರುಚಿಕರವಾದ ಗೋಧಿ ನುಚ್ಚಿನ ತಿಂಡಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲಲ್ಲಿ ಕೈ ರುಚಿಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.